ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ? ಇವತ್ತು ನನ್ನ ವೈಫ್ಗೊಂದು ಸರ್ಪ್ರೈಸ್ ಇದೆ. ಅವಳಿಗೆ ಟೆಸ್ಲಾ ಬುಕ್ ಮಾಡಿದ್ದೀನಿ. ಆಲ್ಮೋಸ್ಟ್ 1 ಮಂತಿಂದ ನಾನೇ ರೆಡಿ ಮಾಡಿದ್ದೀನಿ ಎಲ್ಲನೂ. ಅವಳಿಗೇನೂ ಐಡಿಯಾ ಇಲ್ಲ. ಅವಳು ಚಿಕ್ಕ ವಯಸ್ಸಿಂದ ಈ ಸೈಕಲ್ಲು, ಸ್ಕೂಟಿ ಏನೂ ಓಡ್ಸೋಕ್ಕೆ ಕಲ್ತಿಲ್ಲ ತುಂಬ. ಅವಳು ಕಾರು ಅಂದರೆ ಏನೋ ಒಂಥರ ಖುಷಿ. ಸೊ ಅವಳಿಗೆ ಸರ್ಪ್ರೈಸ್ ಕೊಡೋಣ ಅಂತ ರೆಡಿ ಮಾಡಿದ್ದೀನಿ. ಆದಷ್ಟು ಅವಳಿಗೆ ಗೊತ್ತಾಗದೇ ಇರೋ ಥರ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ, ಅಲ್ಲಿಗೆ ಹೋಗೋರ್ಗಾದ್ರು ಅಟ್ಲೀಸ್ಟು. ಸೊ ಬನ್ನಿ ನೋಡೋಣ ಸರ್ಪ್ರೈಸ್ ಹೇಗಿರುತ್ತೆ ಅಂತ. ಡ್ರಿಂಕ್ಸು ಗ್ರಾಸರೀಸ್ ಎಲ್ಲ ಖಾಲಿ ಆಗಿದೆ ಅಂದೆಲ್ಲ, ಹೋಗೋಣ ಮಧ್ಯಾಹ್ನ? ಬೆಳಗ್ಗೆ ನಂಗೆ ಮ್ಯಾಚ್ ಐತೆ. ಹಾಗಾದ್ರೆ ಬರ್ಬೇಕಾದ್ರೆ ಈವ್ನಿಂಗ್ ಮಾಲ್ಗೆ ಹೋಗೋಣ, ಡ್ರೆಸ್ ಕೊಡಿಸ್ತೀನಿ. ಪಕ್ಕ. ನಾನು ನೀನೇ ರೆಕಮೆಂಡ್ ಮಾಡಲಿಲ್ಲ, ಮೇಲಿಗೆ ರಿಪ್ಲೈ ಮಾಡ್ತಾ ಇದ್ದೀನಿ. ಸರಿ, ಹೋಗೋಣ. ಈ ಟೆಸ್ಲಾ ಶೋರೂಮ್ಗೆ ಯಾಕೆ ಬಂದೆ? ಸುಮ್ಮನೆ ವಿಚಾರಿಸ್ಬೇಕಿತ್ತು. ಏನೋ ಪಾರ್ಕಿಂಗ್ ಜಾಗ ಇಲ್ವಲ್ಲ ಅಲ್ವಾ? ಈ ಕಡೆ ಇದೆ. ಈ ನಿಜ ಹೇಳು, ಏನಕ್ಕೆ ಅವಾಗಿಂದ ಕೇಳ್ತಿದ್ದೀನಿ ತಾನೆ ನಾನು. ಇಲ್ಲಿ ವಿಚಾರಿಸ್ಬೇಕು, ಸುಮ್ಮನೆ ಟೆಸ್ಟ್ ಡ್ರೈವ್ ಮಾಡೋಣ ಅಂತಲ್ಲ. ನಾವು ಲಾಬಿಗೆ ಎಂಟರ್ ಆದಾಗ ಅಲ್ಲಿ ಒಂದು ಕೂಡ ಕಾರ್ ಇರಲಿಲ್ಲ, ಬರೀ ಒಂದೇ ಒಂದು ರೋಬೋಟ್ ಇತ್ತು. ಸೊ ಅವಳಿಗೆ ಸ್ಟಾರ್ಟಿಂಗ್ ನಾನು ಏನೋ ರೋಬೋಟ್ ತಗೊಳಕ್ಕೆ ಬಂದಿದ್ದೀವಿ ಅಂತ ಸುಮ್ಮನೆ ಜೋಕ್ ಮಾಡ್ತಾಯಿದ್ದೆ. ಈ ರೋಬೋಟ್ ಇದೆಲ್ಲ ನೋಡಿ, ಅಲ್ಲಿರೋದು ಆಲ್ಮೋಸ್ಟ್ 25-30 ಲಕ್ಷ ಅಂತೆ. ನೀವು ಏನು ಕೆಲಸ ಬೇಕೆಲ್ಲ ಸೆಟ್ ಮಾಡ್ಬೋದು. ನೆಕ್ಸ್ಟ್ ಸೆಟ್ ಮಾಡಿಬಿಟ್ರೆ ಮನೆ ಕೆಲಸ ಎಲ್ಲ ಮಾಡಿಸ್ಕೋಬೋದಂತೆ. ಅವಳು ಅದನ್ನು ಹೋಗ್ಬಿಟ್ಟು ಆ ಪಕ್ಕ ನಿಂತ್ಕೊಂಡು ನನಗಿಂತ ಉದ್ದ ಇದೆ ಬೇಡ ಅಂತ ಅಂದ್ಬಿಟ್ಲು. ಆಮೇಲೆ ನಿಜ ಹೇಳಿದೆ, ಕರ್ಕೊಂಡೋಗಿ ಆಲ್ಮೋಸ್ಟ್ ಎಲ್ಲ ಟೆಸ್ಲಾ ಮಾಡೆಲ್ಗಳನ್ನ ತೋರಿಸ್ದೆ. ಬಟ್ ಅವಳು ಆ್ಯಕ್ಚುಯಲ್ ಎಕ್ಸ್ಪ್ರೆಷನ್ನ ರೆಕಾರ್ಡ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಇಂಡಿಯಾದಲ್ಲೂ ರೀಸೆಂಟಾಗಿ ರಿಲೀಸ್ ಆಗಿದೆ ಮಾಡೆಲ್ Y. 60-65 ಲಕ್ಷನೂ ಇರಬೇಕು. ಬಟ್ ಇಲ್ಲಿ ಅಷ್ಟೊಂದಿಲ್ಲ, ಒಂದು 10-15 ಲ್ಯಾಕ್ಸ್ ಕಡಿಮೆ ಇದೆ. ಇದು ನಮ್ಮ ಆ್ಯಕ್ಚುಯಲ್ ಕಾರು, ಅದ್ರ ಜೊತೆ ನಮ್ಮನ್ನು ಫೋಟೋ. ಫೈನಲಿ ನಮ್ಮ ಮನೆಗೆ ನಮ್ಮ ಟೆಸ್ಲಾ ಬಂತು. ನಾವು ಹೊರ್ಗಡೆ ಎಲ್ಲ ತೊಗೊಂಡೋಗಿಲ್ಲ ದೇವಸ್ಥಾನಕ್ಕೆ ಪೂಜೆ ಮಾಡ್ಸೋಕ್ಕೆ. ಅದಕ್ಕೆ ಏನೇನು ಬೇಕು ಎಲ್ಲ ನಾವೇ ಅರೇಂಜ್ ಮಾಡಿಕೊಂಡು ನಮ್ಮ ಮನೇಲೇ ನಾವಿಬ್ಬರು ಸೇರಿ ಪೂಜೆ ಮಾಡಿದ್ವಿ. ವಾ, ಗಂಟೆನೂ ತಂದಿದ್ಯಾ? ಸೌಂಡ್ ಮಾಡಿದ್ರೆ ಎಲ್ಲ ಈ ರೋಡಲ್ಲೆಲ್ಲ ಆಚೆ ಬರ್ತಾರೆ, ಏನೋ ಆಗೋಯ್ತು ಅಂದ್ಕೊಂಡು. ಮೊದಲೇ ರೋಡ್ಲಿರೋದೆಲ್ಲ ಅಮೇರಿಕನ್ಸು. ಅನ್ಕೊಳ್ಳಿ ಬಿಡು, ನೀನೇಂತ ಹೇಳ್ತೀಯ ಕೇಳಿದ್ರೆ. ಕೇಳಿದ್ರೆ ಏನಂತ ಎಕ್ಸ್ಪ್ಲೈನ್ ಮಾಡ್ಬೇಕಾಯ್ತೆ. ದಿಸ್ ಇಸ್ ಗಂಟೆ, ವೆನ್ ವಿ ಪ್ರೇ ಇಟ್ ವಿ ಶೇಕ್ ಇಟ್ ಅವ್ರಿಗೆ ಅರ್ಥ ಆಗುತ್ತೆ ನೀನು ಹೇಳೋದಿಲ್ಲ. ಆಮೇಲೆ ವಾವ್ ಇಂಟ್ರೆಸ್ಟಿಂಗ್, ಕ್ಯಾನ್ ಐ ಟ್ರೈ ಇಟ್ ಅಂಕ ಬರ್ತಾರೆ. ಒಂದು ಗಂಟೆ ಕೊಡು. ನಮ್ಮ ಹೋಂಡಾಗ ಹೂವಿಡಪ್ಪ, ಅದಕ್ಕೊಂದು ಹೂವು ಹಾಕು, ಅದಕ್ಕೆ ಟಾಪಲ್ಲಿ ಹಾಕು. 2 ವರ್ಷದಿಂದ ನನ್ನ ಹುಷಾರಾಗಿ ಕರ್ಕೊ ಹೋಗ್ತೈತೆ. 3 ಅಡಿ ಅಲ್ಲಿಗೆಲ್ಲ 2 ಸಲ ಬಿಡು ಹಿಂಗೆ. ಇಡು ನೋಡೋಣ, ಸೆಂಟ್ರಿಗೆ ಬರಬೇಕು.
ಹಿಂದಕ್ಕೆ ಅಲ್ಲಿಗೆ ಆಗ್ತೈತೆ ಮುಂದೆ. ಹಾಂ ಪರವಾಗಿಲ್ಲ ಬಾ, ನಿಂಗೂ ತಲೆ ಐತೆ. ನೀನ ಕರೆಕ್ಟ್ ಕಾರ್ಸದ ಹತ್ರ ಹತ್ಸು. ನೀನು ನಿಂದೆ ತಾನೆ ಕಾರು? ಹೌದಾ, ಹೋಗ್ಲಾ? ಹ್ಮ್. ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಒಂದು ಕ್ವಶನ್ ಕೇಳ್ತೀನಿ, ಫಸ್ಟ್ ಅದಕ್ಕೆ ಹೇಳು. ನೀನು ಲೆಫ್ಟ್ ತೆಗಿಬೇಕು ಅಂತಿದ್ರೆ ಕಾರ್ನ ಲೆಫ್ಟ್ ಕೈ ತೋರಿಸ್ತೀಯಾ, ರೈಟ್ ಕೈ ತೋರಿಸ್ತೀಯಾ? ಲೆಫ್ಟಿಗೆ. ಕೈ ಯಾಕಮ್ಮ ತೋರಿಸ್ತೀಯಾ? ಇಂಡಿಕೇಟರ್ ಕೊಟ್ಟಿರೋದೇನಕ್ಕೆ? ಸೈಕಲ್ ಅನ್ಕೊಂಡ್ಯಾ? ನೀ ಕನ್ಫ್ಯೂಸ್ ಎಲ್ಲ ಮಾಡ್ಬೇಡ, ನಿನ್ ಕೈ ತಾನೇ ಕೇಳಿದ್. ಚಿನ್ನಿಲ್ ಸ್ಟಾರ್ಟ್ ಬಟನ್ ಯಾವುದು? ಪ್ರತಿ ಸಲ ಮಾಡ್ಕೊಡ್ತೀಯಾ? ಜಸ್ಟ್ ಬ್ರೇಕ್ ಮೇಲೆ ಕಾಲಿಡು, ಆಟೋಮೆಟಿಕ್ ಸ್ಟಾರ್ಟ್ ಆಗುತ್ತೆ. ಮತ್ತೆ ಹೋಗುತ್ತೆ ಇದು, ಎಷ್ಟು ಸಲ ಓಡಿಸಿದ್ರು. ಇದು ತುಂಬಾ ಟೆಕ್ನಾಲಜಿ ಡಿಫ್ರೆಂಟ್ ಇದೆ ನಾರ್ಮಲ್ ಕಾರ್ಗಿಂತ. ನಾವು ಟೆಸ್ಲಾನೇ ಯಾಕೆ ಚೂಸ್ ಮಾಡಿದ್ವಿ, ನಾನು ಕಂಪ್ಲೀಟ್ ನೆಕ್ಸ್ಟ್ ವಿಡಿಯೋದಕ್ಕೆ ಒಂದು ವಿಡಿಯೋ ಮಾಡ್ತೀನಿ, ಟೆಸ್ಲಾ ರಿವ್ಯೂ ಕನ್ನಡದಲ್ಲಿ. ಅದರಲ್ಲಿ ಎಲ್ಲ ನಾನು ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಏನ್ ಗೊತ್ತಾ, ನಂಗೆ ಚಿಕ್ಕ ವಯಸ್ಸಿಂದನು ಸೈಕಲ್ ಹೊಡಿಯಕ್ಕೂ ಬರ್ತಿರ್ಲಿಲ್ಲ. ಎಲ್ಲಾರು ರೇಗಿಸ್ತಾ ಇದ್ರು, ನಿಂಗೆ ಸೈಕಲ್ ಹೊಡಿಯಕ್ಕೆ ಬರಲ್ಲ, ಇನ್ ಕಾರ್ ಬೇರೆ ಓಡಿಸ್ತೀಯ ಅಂತ. ಈಗ ಇವ್ನು ಫುಲ್ ಟ್ರೈನಿಂಗ್ ಕೊಟ್ಟಿದ್ದಾನೆ, ಕಲ್ಸಿದ್ದಾನೆ ಕಾರ್ ಓಡಿಸೋದು ಹೆಂಗೆ ಅಂತ. ಫುಲ್ ನಂಗೆ ಸಖತ್ ಖುಷಿ ಆಗ್ತೈತೆ. ಇದು ಒಂಥರ ನಾರ್ಮಲ್ ಕಾರ್ ತರ ಅಲ್ಲ, ಕಾಲಿಟ್ರೆ ಸಾಕು ಬೆಣ್ಣೆ ತರ ಝೀ ಅಂತ ಹೋಗ್ಬಿಡುತ್ತೆ. ಬೆಣ್ಣೆ ತರ ಐತೆ, ಝೀ ಅಂತ ಜಾರ್ ಬಿದ್ಬಿಟ್ಯಾ. ಆಮೇಲೆ ಮುಂದಗಡೆನೂ ಅಷ್ಟೇ, ಫುಲ್ ಎಲ್ಲ ಒಳ್ಳೆ ಯಾವ್ದೋ ಗ್ಲಾಸ್ ಬಾಕ್ಸ್ ಒಳಗಡೆ ಕುತ್ಕೊಂಡು ಹೋಗ್ತಿದ್ದೀನೇನೋ ಅಂತ ಅನಿಸ್ತಿದೆ. ಫುಲ್ ಒಳ್ಳೆ ಫೀಲಿಂಗು ಕಾರ್. ಓಕೆ, ಇದು ನಮ್ಮ ಪುಟ್ಟ ಫ್ಯಾಮಿಲಿ. ಮುಗಿಸೋಣ. ಓಕೆ, ಬಾಯ್ ಬಾಯ್, ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ.